ಹೆಲೋ ಹಾಲ್ ವೆಲ್ಕಮ್ ಟು ಮೈ ಚಾನಲ್. ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಸಿಹಿ ಕುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಣ್ಣಾಗಿರೋವಂಥದ್ದನ್ನ ತಗೋಬೇಕು. 1 ಕಪ್ಪಷ್ಟು ಹಾಲು, 2 ಏಲಕ್ಕಿನ ಕುಟ್ಟಿ ತಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಬೆಲ್ಲ, 4 ಟೇಬಲ್ ಸ್ಪೂನ್ ಆಫ್ ತುಪ್ಪ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕುಂಬಳಕಾಯಿ ಬೀಜನ ತಗೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಬಾಣಲಿ ಇಟ್ಟು 4 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಬಿಸಿಯಾದ ಮೇಲೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಕುಂಬಳಕಾಯಿ ಬೀಜನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತೀನಿ. ನಿಮಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಇಷ್ಟ ಅಂತ ಅಂದರೆ ನೀವು ಹೆಚ್ಚಿಗೆ ಹಾಕ್ಕೋಬೋದು. ಅದೇ ಬಾಣಲಿಗೆ ತುರಿದಿರುವಂಥ ಸಿಹಿ ಕುಂಬಳಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆದಷ್ಟು ಹಣ್ಣಾಗಿರುವಂಥ ಕುಂಬಳಕಾಯಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇದನ್ನು ಹಾಗೆ ತುಪ್ಪದಲ್ಲಿ 3 ಮಿನಿಟ್ಸ್ ಫ್ರೈ ಮಾಡಬೇಕು. ಆದಷ್ಟು ಕುಂಬಳಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲ ಅಂತಂದರೆ ಹಸಿ ಅನಿಸುತ್ತೆ ತಿನ್ನಬೇಕಾದ್ರೆ. ನೆಕ್ಸ್ಟ್ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಬೆಲ್ಲನೂ ಪಾಕ ಬಿಟ್ಕೊಳ್ಳುತ್ತೆ ಮತ್ತು ಕುಂಬಳಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಮತ್ತೆ ನೀರೇನು ಹಾಕೋಂಗಿಲ್ಲ. ನೋಡಿ ಹೇಗೆ ಪಾಕ ಬಿಟ್ಕೊಂಡಿದೆ. ಇವಾಗ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ 3 ಮಿನಿಟ್ಸ್ ಹಾಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ನಿಧಾನವಾಗಿ ಸ್ಟಿರ್ ಮಾಡ್ತಾ ಬರಬೇಕು. ನೋಡಿ ಇಲ್ಲಿ ಹಾಲೆಲ್ಲ ಹೋಗಿ ಎಷ್ಟು ಕಮ್ಮಿ ಆಗಿದೆ, ಹಾಗೆ ತಿಕ್ನೆಸ್ ಕೂಡ ಇದೆ ಅಲ್ಲ. ನೋಡಿ ಇವಾಗ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿಲಿದೆ. ಇದು ಇವಾಗ ಆಗಿದೆ ಅಂತ. ನಾವಾಗಲೇ ಫ್ರೈ ಮಾಡಿರುವಂಥ ನಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 2 ಕಪ್ಪಷ್ಟು ಕುಂಬಳಕಾಯಿ ತುರಿ ಹಾಕಿದ್ರೆ ಫೈನಲ್ ಔಟ್ಕಮ್ ನಮಗೆ 1 ಕಪ್ ಅಷ್ಟೇ ಬರೋದು. ಚೆನ್ನಾಗಿ ಫ್ರೈ ಆದಾಗ ಸೈಜ್ ಕಡಿಮೆ ಆಗುತ್ತೆ. ಅದಕ್ಕೆ ಬಿಸಿಗಿನ್ನ ತಣ್ಣಗಾದ ಮೇಲೆ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.